ಇನ್ನೊಬ್ರು ದಾನ ಕೊಡ್ತಕ್ಕಂಥದ್ದು ಅಥವಾ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದನ್ನು ಹರ್ಕೊಳ್ತಕ್ಕಂಥದ್ದು ಅಥವಾ ಹರಿದಿರ್ತಕ್ಕಂಥ ಬಟ್ಟೆ ಮೈ ಮೇಲೆ ಹಾಕೊಂಡು ಮೈ ಮೇಲೆ ಹೊಲಿತಕ್ಕಂಥದ್ದು ಇಂಥ ಕೆಲಸ ಮಾಡಬೇಡಿ. ಅದು ದರಿದ್ರಕ್ಕೆ ಕಾರಣ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಕರ ರಾಶಿಯವರು ದೇವಿಯನ್ನು ಪ್ರಾರ್ಥನೆ ಮಾಡಿದ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 40 ನಿಮಿಷದೊಳಗಾಗಿ 12ರಿಂದ 1:40 ನಿಮಿಷದಲ್ಲಿ ಪಶು ಪ್ರಾಣಿಗಳಿಗೆ ಏನಾದರೂ ಇಷ್ಟು ಆಹಾರವನ್ನು ಉಣಬಡಿಸಿದ್ರೆ ಅದ್ಭುತವಾದಂತಹ ಕಾಯಕವನ್ನ ಮಕರ ರಾಶಿ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಪ್ರಸ್ತುತ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮೀಪಿಸಿಕೊಳ್ಳುವುದಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇರುತ್ತೆ. ಯಾರನ್ನೇ ನಂಬಿದ್ರು ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ತರ ಸಹಾಯ ತಗೊಳ್ತಾರೆ. ಲಾಸ್ಟಿಗೆ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂತ ರೀತಿಯಲ್ಲೇ ನಡ್ಕೊಳ್ತಾರೆ. ಆದ್ರೂ ಅಲ್ಲೂ ಸಹಿತ ತಲೆ ಬುಕ್ಸೆ ನಿಲ್ಲಬೇಕು. ಕಾರಣ ಬೆಳಿಗ್ಗೆ ನೋಡ್ಬೇಕು, ನಿಮ್ಗೆ ಮುಂದುವರಿಸಬೇಕು. ಕುಂಭರಾಶಿ ವಿದ್ಯಾಭ್ಯಾಸ ಆಗ್ಲಿ, ರಿಯಲ್ ಎಸ್ಟೇಟ್ ಉದ್ಯಮಗಳಾಗ್ಲಿ, ಯಾವುದೇ ಜೀವನದ ಮೂಲೆ ಸಿದ್ಧಪಡಿಸಿಕೊಳ್ಬೇಕು ಅನ್ನೋದು ಈ ಸಮಸ್ಯೆ ತಪ್ಪಿದ್ದಲ್ಲ. ಗುರು ಶನೇಶ್ವರರ ಆರಾಧನೆ ಮಾಡೋದ್ರಿಂದ, ಪಠನೆ ಮಾಡೋದ್ರಿಂದ, ಒಂದು ದೇವಿಯ ಉಪಾಸನೆ ಮಾಡೋದ್ರಿಂದ ಇದರಿಂದ ಸಾಕಷ್ಟು ಸಿದ್ಧಪಡಿಸ್ಕೊಳ್ತೀವಿ. ಮನಸ್ಸಲ್ಲಿ ಮನೆಯಲ್ಲಿ ಮೊದಲು ನಾವು ಇರ್ತಕ್ಕಂಥ ರೀತಿ ನೀತಿಯಲ್ಲೂ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಬದಲಾವಣೆ ಕಾಲವನ್ನು ತಂದ್ರೆ ಹೆಚ್ಚಿನ ಫಲ ಸಿಗುತ್ತೆ. ಮೀನರಾಶಿಯಲ್ಲಿ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳತಕ್ಕಂಥ ಫಲಗಳಲ್ಲಿ ಅದೃಷ್ಟ ನಿಮ್ಮದಾದಾಗ ಯಾವ